ನಿಮ್ಮ ವಾಹಿನಿಯ ಕಲಾವೇದಿಕೆ ಆಯೋಜಿಸಿದ್ದ 20ನೇ ಸಾಂಸ್ಕೃತಿಕ ಸಿಂಚನ ಇಂದು ಬೆಳಗಿನಿಂದಲೇ ಕಲಾಪ್ರಿಯರ ಮನಸೂರೆಗೊಳಿಸುವಂತ ಅದ್ದೂರಿ ಉತ್ಸವವಾಗಿ ಮೂಡಿಬಂತು. ಇಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಆರಂಭವಾದ ಕಾರ್ಯಕ್ರಮಕ್ಕೆ ವೇದಿಕೆ ಆಗಿದ್ದು ನಾಡಿನ ಹೆಮ್ಮೆಯ ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರದ ನಯನ ರಂಗಮಂದಿರ. ಈ ಕುರಿತಾದ ಮಾಹಿತಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. 2026ರ ಹೊಸ ವರ್ಷದ ಸಂಭ್ರಮಕ್ಕೆ ಸಂಸ್ಕೃತಿ ಮತ್ತು ಸಂಭ್ರಮ ಸೃಜನಶೀಲತೆಯ ಸಂಗಮ. ನಿಮ್ಮ ವಾಹಿನಿಯ ಕಲಾವೇದಿಕೆ ಆಯೋಜಿಸಿದ್ದ 20ನೇ ಸಾಂಸ್ಕೃತಿಕ ಸಿಂಚನ ಇಂದು ಬೆಳಗಿನಿಂದಲೇ ಕಲಾಪ್ರಿಯರ ಮನಸೂರೆಗೊಳಿಸುವ ಅದ್ದೂರಿ ಉತ್ಸವವಾಗಿ ಮೂಡಿಬಂದಿತ್ತು. ಇಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಆರಂಭವಾದ ಕಾರ್ಯಕ್ರಮಕ್ಕೆ ವೇದಿಕೆ ಆಗಿದ್ದು ನಾಡಿನ ಹೆಮ್ಮೆಯ ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರದ ನಯನ ರಂಗಮಂದಿರ. ಸಾಂಸ್ಕೃತಿಕ ವಾತಾವರಣ, ಸಂಗೀತದ ಸೊಗಸು, ನೃತ್ಯದ ಲಯ, ಮಾತು ಮೀರಿದ ಕಲಾ ಸಂಭ್ರಮ, ಇಡೀ ರಂಗಮಂದಿರವೇ ಹೊಸ ವರ್ಷದ ಉತ್ಸವಕ್ಕೆ ಸಾಕ್ಷಿಯಾದಂತಿತ್ತು. ಈ ಅದ್ದೂರಿ ಸಾಂಸ್ಕೃತಿಕ ಸಿಂಚನಕ್ಕೆ ಸೂತ್ರಧಾರಿಯಾಗಿದ್ದವರು ಕಿಶೋರ್ ಕುಮಾರ್. ಇವರ ಸಾರಥ್ಯದಲ್ಲಿ ಕಾರ್ಯಕ್ರಮವು ಕೂಡ ಶಿಸ್ತು ಸಂವೇದನದೊಂದಿಗೆ ಮುಂದುವರೆದಿತು. ವೇದಿಕೆಯಲ್ಲಿ ಮೂಡಿಬಂದ ಪ್ರತಿ ನೃತ್ಯ ಪ್ರಕಾರವೂ ಕೂಡ ಪ್ರೇಕ್ಷಕರ ಮನದಲ್ಲಿ ಹೊಸ ವರ್ಷದ ಸಂಭ್ರಮವೂ ಕೂಡ ಉತ್ಸಾಹ ತುಂಬಿತ್ತು. ವಿಶೇಷವಾಗಿ ಯುವ ಕಲಾವಿದರ ಪ್ರದರ್ಶನಗಳು ಕೂಡ ಭಾರಿ ಮೆಚ್ಚುಗೆಗೆ ಪಾತ್ರವಾಯಿತು. ಹೆಜ್ಜೆಗೊಂದು ಲಯ, ಭಾವಕ್ಕೆ ತಕ್ಕ ಅಭಿನಯ, ವೇಷಭೂಷಣದ ವೈಭವ ಮತ್ತು ಬೆಳಕಿನ ವಿನ್ಯಾಸ. ಇನ್ನು ಮಧ್ಯಾಹ್ನ 12:30ಕ್ಕೆ ಉದ್ಘಾಟನೆಗೊಂಡ ಸಭಾ ಕಾರ್ಯಕ್ರಮ ಇಡೀ ಉತ್ಸವಕ್ಕೆ ಒಂದು ವಿಶೇಷ ಘನತೆ ನೀಡಿತ್ತು. ಈ ಸಭಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ಕಲಾ ಪ್ರೇಮಿಗಳು, ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರು ಮತ್ತು ವಿಶೇಷ ಅತಿಥಿಗಳು ಕೂಡ ಭಾಗವಹಿಸಿದ್ರು. ಮುಖ್ಯವಾಗಿ ರಾಜ್ ನ್ಯೂಸ್ ಪ್ರಧಾನ ಸಂಪಾದಕರಾದ ಮಂಜುನಾಥ್, ರಾಜ್ ನ್ಯೂಸ್ ಸುದ್ದಿ ವಾಹಿನಿಯ ನಿರ್ದೇಶಕರಾದ ಅನಿಲ್ ಕುಮಾರ್ NP ಹಾಗೂ ವಿಶೇಷ ಆಹ್ವಾನಿತರಾಗಿ ಶಶಿಧರ್ ಕೋಟೆ ಮತ್ತು ವಿಶೇಷವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಹಿರಿಯ ಪತ್ರಕರ್ತರಾದ ಗಂಡಸಿ ಸದಾನಂದ ಸ್ವಾಮಿ ಉಪಸ್ಥಿತರಿದ್ದರು. 20ನೇ ಈ ಸಾಂಸ್ಕೃತಿಕ ಸಿಂಚನ ಹಬ್ಬದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವೇದಿಕೆ ಆಗಿದ್ದ ನಿಮ್ಮ ವಾಹಿನಿಯ ಕಲಾವೇದಿಕೆ ಈ ಬಾರಿ ಕೂಡ ಹೊಸ ವರ್ಷದ ದಿನಕಲೆಯ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ನೀಡಿದೆ. ಇದು ಕೇವಲ ಕಾರ್ಯಕ್ರಮವಲ್ಲ, ಇದು ಸಂಸ್ಕೃತಿಯ ಸಂಭ್ರಮ. ಇದು ಹೊಸ ವರ್ಷದ ಪ್ರಯುಕ್ತ ನಡೆದ ಸಂಭ್ರಮ. ಅಂತೂ ಸಾಂಸ್ಕೃತಿಕ ಸಿಂಚನದ ಈ 20ನೇ ಆವೃತ್ತಿಯ ಕಲೆಯ ನಿರಂತರತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿತ್ತು. ತುಂಬ ಸಂತೋಷ, ಸಂಭ್ರಮದಲ್ಲಿ ನಾನಿದ್ದೀನಿ. ಇವತ್ತು ಹೊಸ ವರ್ಷದ ಸಂಭ್ರಮದ ಆಚರಣೆಯಲ್ಲಿ ನಾವಿದ್ದೀವಿ. ನಮ್ಮ ಕಿಶೋರ್ ಅವರು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸ್ಥಾಪಕರು, ರೂವಾರಿ. ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕನ್ನಡ ಭವನದ ನಯನದಲ್ಲಿ ಹಮ್ಮಿಕೊಂಡು ನಮಗೆಲ್ಲ ತುಂಬ ಸಂತೋಷ ಕೊಟ್ಟಿದ್ದಾರೆ. ಮಕ್ಕಳ ಡ್ಯಾನ್ಸು, ಹಾಡು ಎಲ್ಲ ಕೇಳಿ ಖುಷಿಯಾಯಿತು. ಪ್ರಶಸ್ತಿ ಪ್ರದಾನ ಇದೆ, ಎಲ್ಲ ವೈವಿಧ್ಯಮಯವಾದ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಗಣಸಿ ಸದಾನಂದ ಅವರು ಬಂದಿದ್ದಾರೆ. ನಾವೆಲ್ಲ ಸೇರಿಕೊಂಡು ಏನೋ ಒಂದು ರೀತಿಯ ಸಂಭ್ರಮ ಸಡಗರದಲ್ಲಿದ್ದೀವಿ. ಹೊಸ ವರ್ಷದ ಆರಂಭ ಇದು. ನಿಜವಾಗಿ ಹೊಸ ಹರ್ಷವನ್ನು ತರಲಿಂತ ನಾವು ಹಾರೈಸಿದ್ದೀವಿ. ಇವತ್ತು ನಡೀತಾ ಇರೋಂಥ ಕಾರ್ಯಕ್ರಮ ಬಂದು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಒಂದು ಸಂಸ್ಥೆಯ ಕಾರ್ಯಕ್ರಮ. ನಿಮಗೆ ಹೆಸರಲ್ಲೇ ಗೊತ್ತಾಗುತ್ತೆ, ಇದು ನಿಮ್ಮ ವಾಹಿನಿ ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಆದರೆ ಏನಂದರೆ ಮಕ್ಕಳುಗಳಿಗೆ ನಾವೊಂದು ಕಲಾ ಪ್ರದರ್ಶನ, ಯಾರ್ಯಾರಿಗೆ ಒಂದು ವೇದಿಕೆ ಸಿಕ್ಕಿಲ್ಲ ಮತ್ತು ಯಾರ್ಯಾರು ಅವ್ರಿಗೆ ಸಿಗದಿರೋ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇದು ನಿಮ್ಮ ವಾಹಿನಿ ಕಲಾವೇದಿಕೆನ ನಾನು ಸ್ಥಾಪಿಸಿದ್ದು.